ಭ್ಯೋ ನಮಃ. 8ನೇ ಅಧ್ಯಾಯದ 5ನೇ ಶ್ಲೋಕ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತಕಾಲೇ ಚ ಮಾಂ ಏವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಹ ಮದ್ಭಾವಂ ಯಾತಿ ನ ಅಸ್ತಿ ಅತ್ರ ಸಂಶಯಃ. ಅರ್ಜುನನ ಪ್ರಶ್ನೆಗೆ ಪರಮಾತ್ಮ ಉತ್ತರವನ್ನ ಕೊಡ್ತಾ ಕೊನೆಯ ಪ್ರಶ್ನೆ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಎಂಬುದು ಅರ್ಜುನನ ಕೊನೆಯ ಪ್ರಶ್ನೆ. ಯಾಕಂದ್ರೆ ಹೀಗಾಗಿ ಅಧಿಭೂತ ಅಂದ್ರೇನು, ಅಧಿಯಜ್ಞ, ಅಧಿದೈವ ಇದೆಲ್ಲದರ ಉತ್ತರವನ್ನ ಸಂಕ್ಷೇಪವಾಗಿ ನೀಡಿಯಾಗಿದೆ. ಕೊನೆಯ ಪ್ರಶ್ನೆ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯ ಅಸಿ. ಪ್ರಯಾಣ ಕಾಲದಲ್ಲಿ ನಿನ್ನ ಜ್ಞಾನ ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಕಥಂ ಜ್ಞಾತುಂ ಯೋಗ್ಯ, ನಿನ್ನನ್ನು ನಾವು ಯಾವ ರೀತಿಯಲ್ಲಿ ತಿಳಿಬಹುದು? ನಿನ್ನ ತತ್ವಜ್ಞಾನ, ಭಗವಂತನ ಚಿಂತನೆ ಪ್ರಯಾಣ ಕಾಲ. ಪ್ರಯಾಣ ಕಾಲ ಅಂದ್ರೆ ಊರಿಂದ ಊರಿಗೆ ಹೋಗುವಂತ ಪ್ರಯಾಣ ಅಲ್ಲ, ಈ ಲೋಕವನ್ನೇ ಬಿಟ್ಟು ಪರಲೋಕದ ಯಾತ್ರೆಯನ್ನ ಮಾಡತಕ್ಕಂಥ ಸಂದರ್ಭ, ಅಂದ್ರೆ ಮರಣದ ಕಾಲವನ್ನ ಇಲ್ಲಿ ಪ್ರಕೃಷ್ಟವಾದ ಯಾನ ಪ್ರಯಾಣ. ಆ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನ ಹೇಗೆ ಮಾಡೋದು ಅನ್ನೋದು ಅರ್ಜುನನ ಪ್ರಶ್ನೆ. ಮತ್ತು ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದು ಪ್ರಶ್ನೆ. ಹೇಗೆ ಮಾಡೋದು, ಅದು ಮಾಡ್ಬೇಕಾದ್ರೆ ನಾವು ಯಾವ ತರ ಇರಬೇಕು, ಮತ್ತು ಆ ಮಾಡೋದ್ರಿಂದ ನಮಗೇನು ಪ್ರಯೋಜನ ಅನ್ನೋದನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಮುಂದೆ ತಿಳಿಸ್ಕೊಡ್ತಾ ಇದ್ದಾನೆ. ಮೊದಲು ಪ್ರಯಾಣ ಕಾಲ, ಮರಣ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡುವುದರಿಂದ ಏನು ಪ್ರಯೋಜನ ಅನ್ನೋದನ್ನ ಹೇಳ್ತಿದ್ದಾನೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಅಥವಾ ಕಲೇಬರಂ. ಕೆಲವು ಮಕ್ಕಳು ವಕಾರದ ಬದಲು ಬಕಾರ ಇರುತ್ತೆ, ಅದು ಅನೇಕ ಪುಸ್ತಕಗಳ ಒಂದು ಕ್ರಮ. ಬಕಾರದ ಬದಲು ಬಕಾರವನ್ನು ಬಳಸ್ತಕ್ಕಂಥ ಕ್ರಮ ವಭಯೋಹ ಅಭೇದ ಅಂತ. ಯಹ ಪ್ರಯಾತಿ ಸಹ ಮದ್ಭಾವಂ ಯಾತಿ. ಪ್ರಯೋಜನವನ್ನು ಹೇಳ್ತಕ್ಕಂಥ ಶಬ್ದ ಇದು. ಸಹ ಮದ್ಭಾವಂ ಯಾತಿ. ಯಾರು ಮರಣ ಕಾಲದಲ್ಲಿ ಭಗವಂತನನ್ನ ಸ್ಮರಣೆ ಮಾಡ್ತಾ 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 ತಮ್ಮ ಕೊನೆ ಉಸಿರನ್ನ ಬಿಡ್ತಾರೋ ಅವರು ಮದ್ಭಾವಂ ಯಾತಿ. ಮದ್ಭಾವಂ ಯಾತಿ ಅಂತ ಹೇಳಿದ್ರೆ ಮಯಿ ಭಾವ ಮದ್ಭಾವ ಅಂದ್ರೆ ನನ್ನಲ್ಲಿ ಇರುವಿಕೆ ಅಥವಾ ನನ್ನಂತೆ ಇರುವಿಕೆ ಅನ್ನೋದರ್ಥ. ಭಗವಂತ ಅಂತ ಹೇಳಿದ್ರೆ ಅವನು ಅಪ್ರಾಕೃತ, ನಮ್ಮಂತೆ ಗುಣತ್ರಯಗಳ ದೇಹ, ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ದೇಹ ಭಗವಂತನಿಗಿಲ್ಲ. ಮತ್ತು ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ನಮಗಿದೆ, ಆದರೆ ಭಗವಂತನಿಗೆ ಅದಿಲ್ಲ. ಹಾಗಾಗಿ ಮದ್ಭಾವಮ್ಯಾತಿ ಶಬ್ದಕರ್ತ ಏನಂದ್ರೆ ನನ್ನಂತೆ ಆಗುತ್ತಾರೆ, ನನ್ನ ಜೊತೆಗೆ ಬರುತ್ತಾರೆ, ನನ್ನಂತೆ ಇರುತ್ತಾರೆ ಅಂತ ಅರ್ಥ. ಅಂದ್ರೆ ದೇವರಲ್ಲಿ ಇರತಕ್ಕಂಥದ್ದು ಅಪ್ರತಿಮವಾಗಿರ್ತಕ್ಕಂತಹ ಜ್ಞಾನ ಮತ್ತು ಅಸದೃಶವಾಗಿರ್ತಕ್ಕಂಥ ಸುಖ, ಇದೆಲ್ಲ ಭಗವಂತನಲ್ಲಿರುವಂಥದ್ದು. ನಾವು ಹೋಗಿ ದೇವರಾಗೋದಿಲ್ಲ, ಮತ್ತೇನು ದೇವರಂತೆ ಆಗ್ತೀವಿ. ಭಗವಂತ ಬಿಂಬ, ಜ್ಞಾನ, ಆನಂದ ಇದೆಲ್ಲ ಭಗವಂತನ ಸ್ವರೂಪ. ಒಂದು ಚೂರು ದುಃಖವೇ ಇಲ್ಲದೆ ಇರತಕ್ಕಂತಹ ಸಂಪೂರ್ಣ ಸುಖವೇ ಇರತಕ್ಕಂಥ ಒಂದು ರೂಪ ಭಗವಂತನ ರೂಪ. ಹಾಗೆ ಅಂತಹ ಒಂದು ಅವಸ್ಥೆ ಅಂದ್ರೆ ಅಂತಹ ಒಂದು ಬಹಳ ಎತ್ತರದ ಸ್ಥಿತಿ, ಉತ್ಕೃಷ್ಟ ಸ್ಥಿತಿ ನಮಗೆ ಪ್ರಾಪ್ತವಾಗತ್ತೆ. ನಿರ್ದುಃಖ ನಿರತಿಶಯ ಆನಂದ ಅನುಭವ ಅಂತ ಹೇಳ್ತಾರೆ. ನಿರ್ದುಃಖ, ಒಂದು ಚೂರು ದುಃಖಕ್ಕೆ ಅವಕಾಶವೇ ಇಲ್ಲ. ಈ ಲೋಕದಲ್ಲೂ ನಮಗೆ ಸುಖ ಸಿಗತ್ತೆ. ಆದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ. ಸುಖ ದುಃಖ ಸುಖ ದುಃಖ ಒಂದರ ಹಿಂದೆ ಒಂದು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ, ನಿರಂತರವಾಗಿ ಬರ್ತಾ ಇರತ್ತೆ. ಆದ್ರೆ ಈ ಪಾಂಚಭೌತಿಕವಾದ ದೇಹವನ್ನ ಬಿಟ್ಟು ನಾವು ಬಿಡುವಂತಹ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಿ ದೇಹ ಬಿಟ್ಟು ಅಂತಾದ್ರೆ ಮೋಕ್ಷಕ್ಕೆ ಹೋಗ್ತೀವಿ. ಆ ಮೋಕ್ಷದಲ್ಲಿ ದುಃಖದ ಲವಲೇಶವೂ ಇಲ್ಲ, ದುಃಖದ ಸಂಪರ್ಕವೇ ಇಲ್ಲದ ಒಂದು ಸ್ಥಾನವನ್ನ ನಾವು ಪಡಿತೀವಿ, ನಿರ್ದುಃಖ. ಮತ್ತು ಆನಂದ ಪ್ರಾಪ್ತವಾಗತ್ತೆ. ಅದು ಎಂತ ಆನಂದ ಅಂದ್ರೆ ನಿರತಿಶಯ ಆನಂದದ ಅನುಭವ ಆಗತ್ತೆ. ನಿರತಿಶಯ ಅಂದ್ರೆ ಅತ್ಯಂತ ಎತ್ತರದ, ಅದಕ್ಕಿಂತ ಮಿಗಿಲಾದ ಮತ್ತೊಂದು ಸುಖ ಅಂತಿಲ್ಲ. ಮೋಕ್ಷ ಸುಖ ಇದೆಯಲ್ಲ, ಅದು ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದ ಎತ್ತರವಾದ ಸುಖ. ಅದಕ್ಕಿಂತ ಮಿಗಿಲಾದ ಮತ್ತೊಂದು ಸುಖ ಅಂತಿಲ್ಲ. ಅಂತಹ ಒಂದು ಸುಖ ಆ ಮುಕ್ತಾತ್ಮರಿಗೆ ಪ್ರಾಪ್ತವಾಗತ್ತೆ. ಮುಕ್ತಾತ್ಮ ಆಗಬೇಕು. ಮುಕ್ತಾತ್ಮ ಅಂದ್ರೆ ಮುಕ್ತಿಗೆ ಹೋದಂತ ಒಬ್ಬ ಚೇತನ, ಮುಕ್ತಿಯನ್ನ ಸೇರಿದ ಒಬ್ಬ ವ್ಯಕ್ತಿ ಆಗಬೇಕು ಅಂತಾದ್ರೆ ನಾವು ಮರಣ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಮರಣ ಸಂದರ್ಭದಲ್ಲಲ್ವಾ
ಸಾಯುವ ಕೊನೆ ಉಸಿರು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ದೇವರನ್ನ ಸ್ಮರಣೆ ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ಅದು ಆಗದೆ ಇರತಕ್ಕಂತ ಕೆಲಸ. ಇಡೀ ನಮ್ಮ ನಿರಂತರ ಜೀವನದಲ್ಲಿ ಭಗವಂತನ ಒಂದು ಮಹತ್ವದ ಚಿಂತನೆಯನ್ನ, ಭಗವಂತನ ಉತ್ಕೃಷ್ಟವಾದ ವ್ಯಕ್ತಿತ್ವವನ್ನ ಚಿಂತನೆ ಮಾಡಿಕೊಂಡು ಜೀವನವನ್ನ ನಡೆಸ್ತೀವಿ ಅಂದರೆ ಮಾತ್ರ ಕೊನೆ ಕ್ಷಣದಲ್ಲಿ ದೇವರ ಒಂದು ಸ್ಮರಣೆ ಬರ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಕೊನೆ ಕ್ಷಣದಲ್ಲಿ ದೇವರ ಸ್ಮರಣೆ ಬರೋದೇ ಇಲ್ಲ. ಅದಕ್ಕೆ ಅಂತಕಾಲೇ ಚ ಅಂದ್ರೆ ಅಂತಕಾಲದಲ್ಲೂ ಕೂಡ, ಅಂದ್ರೆ ಇಡೀ ಜೀವನ ಭಗವಂತನ ಸ್ಮರಣೆಯೊಂದಿಗೆ ಜೀವನವನ್ನ ಕಳೆದಿರಬೇಕು. ನಾವೇನೇನು ಬರೀ ನಿತ್ಯದಲ್ಲಿ ಸಂಧ್ಯಾ ವಂದನೆ, ದೇವರ ಪೂಜೆ, ತುಳಸಿ ಪೂಜೆ, ಕುಸ್ತಿಲ ಪೂಜೆ ಇದೆಲ್ಲ ಮಾಡುವಂತ ಸಂದರ್ಭದಲ್ಲಿ, ಅಥವಾ ಇನ್ಯಾವುದೋ ಪಾರಾಯಣಗಳನ್ನು ಮಾಡುವಂತ ಸಂದರ್ಭದಲ್ಲಿ, ಭಜನೆ ಮಾಡುವ ಸಂದರ್ಭದಲ್ಲಿ ಮಾತ್ರ ದೇವರ ಸ್ಮರಣೆ ಅಲ್ಲ. ಇಡೀ ನಮ್ಮ ಜೀವನವೇ ಒಂದು ಭಗವಂತನ ಆರಾಧನೆ. ಅದು ನಾವು ಅಡಿಗೆ ಮಾಡೋ ಕೆಲಸ ಇರಬಹುದು, ನಮ್ಮ ಆಫೀಸ್ ವರ್ಕ್ ಇರಬಹುದು, ಯಾವ್ಯಾವ ಕೆಲಸಗಳನ್ನು ಮಾಡ್ತೀವೋ ಅದೆಲ್ಲ ಭಗವಂತನ ಪೂಜೆ. ಆ ಎಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ದೇವರ ಒಂದು ಅಸ್ತಿತ್ವದ ಪ್ರಜ್ಞೆ, ದೇವರ ಒಂದು ಮಹತ್ವದ, ಅವನ ಒಂದು ಉತ್ಕೃಷ್ಟ ವ್ಯಕ್ತಿತ್ವದ ಒಂದು ಚಿಂತನೆ ನಮಗಿರಬೇಕು. ಅಂದ್ರೆ ಅದು ಇಡೀ ಜೀವನ ಭಗವಂತನ ಸ್ಮರಣೆ ಇತ್ತು ಅಂತ ಆದ್ರೆ ಅಂತಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ಅದಕ್ಕೆ ಅಂತಕಾಲೇ ಚ ಅಂದ್ರೆ ಅಂತಕಾಲದಲ್ಲೂ ಕೂಡ ಇರಬೇಕು. ಅಂತಕಾಲದಲ್ಲೂ ಕೂಡ ಇರಬೇಕು ಅಂದ್ರೆ ಅರ್ಥ ಏನು? ಇಡೀ ಜೀವನ ಇರಬೇಕು, ಅಂತಕಾಲದಲ್ಲೂ ಕೂಡ ಭಗವಂತನ ಸ್ಮರಣೆ ಬರಬೇಕು. ಹಾಗೆ ಮರಣಕಾಲದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು, ಭಗವಂತನ ಸ್ಮರಣೆಯನ್ನ ಮಾಡಿಕೊಂಡು ಯಾರು ಈ ದೇಹವನ್ನ ಬಿಡುತ್ತಾರೆ, ಸ್ಮರಣೆ ಮಾಡ್ತಾ ನಿರಂತರವಾಗಿ ದೇವರ ಸ್ಮರಣೆ ಮಾಡ್ತಾ ಮುಕ್ತ್ವಾ ಕಲೇವರಂ ಮುಕ್ತ್ವ, ಈ ಕಲೇವರ ಅಂದ್ರೆ ದೇಹ ಅಂತ ಅರ್ಥ. ವಸ್ತುತಃ ನೋಡಿ, ದೇಹ ಅನ್ನುವಂಥದ್ದು 84 ಲಕ್ಷ ಜೀವಿಗಳಿಗೂ ಇದೆ. ಭಗವಂತನ ಸೃಷ್ಟಿಯಲ್ಲಿ ಒಟ್ಟು 84 ಲಕ್ಷ ರೀತಿಯ ಜೀವಿಗಳಿದ್ದಾರೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಮರಗಿಡ ಬಳ್ಳಿಗಳು, ಹೀಗೆ 84 ಲಕ್ಷ ಪ್ರಕಾರದ ಒಂದು ಜೀವ ವರ್ಗಗಳಿದ್ದಾವೆ. ಅಲ್ಲಿ ಕಲೇವರ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಕಲಾ ಅಂದ್ರೆ ಅರ್ಥ ಏನು? ಶುಕ್ರ ಶೋಣಿತಗಳ ಸಂಬಂಧದಿಂದ ಸೃಷ್ಟಿಯಾಗುವಂತ ಜೀವಕ್ಕೆ ಕಲಾ ಅಂತ ಹೆಸರು. ಅಂದ್ರೆ ಒಂದು ಗಂಡಿನ ದೇಹದ ಧಾತು ಮತ್ತು ಹೆಣ್ಣಿನ ದೇಹದ ಧಾತು, ಈ ಧಾತುಗಳ ಮೇಲನ ಅವುಗಳ ಸಮ್ಮಿಶ್ರಣದಿಂದ ಹುಟ್ಟುವಂತ ದೇಹಗಳೆಲ್ಲವೂ ಕೂಡ ಕಲ. ಅಂದ್ರೆ 84 ಲಕ್ಷ ಜೀವಿಗಳ ಪ್ರಕಾರವೂ ಕೂಡ ಹಾಗೆ ಧಾತುಗಳ ಮಿಶ್ರಣದಿಂದ ನಿರ್ಮಾಣವಾಗುವಂಥದ್ದು. ಅದರಲ್ಲೂ ನಮ್ಮ ಗಮನಕ್ಕೆ ಬರುವಂತೆ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲ ಅಂತೂ ಒಂದು ಗಂಡು ಒಂದು ಹೆಣ್ಣು, ಮತ್ತು ಕೆಲವೊಂದು ಏನು ಹೂವುಗಳು, ಆ ಹೂವಿನಿಂದ ಕಾಯಾಗುವಂಥದ್ದು, ಹಣ್ಣಾಗುವಂಥದ್ದು, ಅಲ್ಲಿ ಪರಾಗಸ್ಪರ್ಶಾದಿ ಪ್ರಕ್ರಿಯೆಗಳ ಮೂಲಕವಾಗಿ ಅಂತೂ ಗಂಡು ಮತ್ತು ಹೆಣ್ಣಿನ ದೇಹದ ಧಾತುಗಳ ಮೂಲಕವಾಗಿ ಮತ್ತೊಂದು ಜೀವದ ಉತ್ಪತ್ತಿ ಎಂಬುದಾಗತ್ತೆ. ಅಂದ್ರೆ ಈ ಗಂಡು ಹೆಣ್ಣುಗಳ ದೇಹದ ಧಾತುಗಳಿಂದ ನಿರ್ಮಾಣವಾಗ್ತಕ್ಕಂಥ ಜೀವಿಗಳ ಪ್ರಕಾರ ಅನೇಕ ಇದ್ದಾವೆ. ಆದರೆ ತಿಳುವಳಿಕೆಯನ್ನ ಪಡೆಯುವಂಥದ್ದು, ಜ್ಞಾನವನ್ನ ಸಂಪಾದಿಸಿ ಅದನ್ನ ಮತ್ತೆ ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡುವಂಥದ್ದು, ಮತ್ತೆ ಮತ್ತೆ ಮೆಲುಕು ಹಾಕ್ತಕ್ಕಂಥದ್ದು, ಆ ದೇವರ ಸ್ಮರಣೆಯನ್ನ ಮಾಡ್ಲಿಕ್ಕೆ, ಸಾಧನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇರುವುದಲ್ಲಿ ಮನುಷ್ಯ ಶರೀರದಲ್ಲಿ ಮಾತ್ರ. ಹಾಗಾಗಿ ಕಲಗಳು ಅಂದ್ರೆ ಗಂಡು ಮತ್ತು ಹೆಣ್ಣಿನ ದೇಹದಿಂದ ನಿರ್ಮಾಣವಾಗ್ತಕ್ಕಂಥ ಜೀವಿಗಳ ಸಮುದಾಯ ಸಾಕಷ್ಟಿದ್ರೂ ಕೂಡ ಅದರಲ್ಲಿ ವರ ಅಂದ್ರೆ ಶ್ರೇಷ್ಠವಾದದ್ದು ಯಾವುದು? ಮನುಷ್ಯ ದೇಹ ಮಾತ್ರ. ಅದಕ್ಕೆ ಹೇಳೋದು ತತ್ರಾಪಿ ಜನ್ಮ ಶತಕೋಟಿಷು ಭುವಿ ಮಾನುಷತ್ವಂ ಅಂತ. ಎಷ್ಟೋ ಶತಕೋಟಿ ವರ್ಷಗಳು ಕಳೆದ ಮೇಲೆ ಬರ್ತಕ್ಕಂಥದ್ದು ಮನುಷ್ಯ ಶರೀರ. ಹಾಗಾಗಿ ಈ ದೇಹ ಇದೆಯಲ್ಲ, ಮನುಷ್ಯ ದೇಹ ಎಂಬುವಂಥದ್ದು, ಅದು ಬ್ರಾಹ್ಮಣ ಆಗಬಹುದು, ಕ್ಷತ್ರಿಯ ಆಗ್ಬೋದು, ಯಾವುದೇ ಒಂದು, ಯಾವ ಜಾತಿ ಯಾವ ವರ್ಗ ಅಂತಿಲ್ಲ, ಗಂಡು ಅಂತಿಲ್ಲ, ಹೆಣ್ಣು ಅಂತಿಲ್ಲ, ಎಲ್ಲರ ದೇಹವೂ ಕೂಡ ಮನುಷ್ಯ ದೇಹ ಅಂದ್ರೆ ಮುಗೀತು. ಅದು ಅತ್ಯಂತ ಉತ್ಕೃಷ್ಟವಾದದ್ದು, ಶ್ರೇಷ್ಠವಾದದ್ದು. ನಮ್ಮೆಲ್ಲರ ದೇಹವೂ ಕೂಡ ಕಲೇವರಗಳು, ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ದೇಹಗಳು. ಈ ದೇಹದ ಮೂಲಕವಾಗಿ ಮಾತ್ರ ನಾವು ಸಾಧನೆಯನ್ನ ಮಾಡ್ಲಿಕ್ಕಾಗೋದು, ಭಗವಂತನ ತತ್ವಜ್ಞಾನವನ್ನ ಪಡಿಲಿಕ್ಕಾಗೋದು. ಇಂತಹ ದೇಹ ಬಂದ್ರೂ ನಾವು ಭಗವಂತನ ಸ್ಮರಣೆಯನ್ನ ಮಾಡಿಲ್ಲ, ಉತ್ತಮವಾದ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತ ಆದ್ರೆ ಇದು ಕಲೇವರ ಆಗಲ್ಲ. ಬರೀ ಒಂದು ದೇಹ ಅಷ್ಟೇ, ಸಾಮಾನ್ಯವಾಗಿ ಒಂದು ಪ್ರಾಣಿಯ ಒಂದು ದೇಹದಂತೆ ನಮ್ದು ಒಂದು ದೇಹ ಅಂತ ಆಗತ್ತೆ ಅಷ್ಟೇ ಹೊರತು ಕಲೇವರ ಅಂತ ಕರೆಸ್ಕೊಳ್ಳೋದಿಲ್ಲ. ಕಲೇವರ ಆಗಬೇಕು ಅಂತ ಅದನ್ನ ನಾವು ಸಾಧನಾ ಮಾರ್ಗದಲ್ಲಿ ಇರಬೇಕು, ಆಗ ಮಾತ್ರ ಕಲೇವರ ಅಂತ ಆಗತ್ತೆ. ಅದಕ್ಕೆ ಕೃಷ್ಣ ಶಬ್ದವನ್ನು ಪ್ರಯೋಗ ಮಾಡುವಂಥದ್ದು. ನಮಗೆ ಆ ಕಲೇವರವನ್ನ ಕೊಡೋನು, ಅಂದ್ರೆ ವರ ಶ್ರೇಷ್ಠವಾದ ಈ ದೇಹವನ್ನು ಕೊಡೋನು ಭಗವಂತ. ಭಗವಂತ ಕೊಟ್ಟ ಈ ಶ್ರೇಷ್ಠವಾದ ದೇಹವನ್ನ ಇಟ್ಟುಕೊಂಡು ಭಗವಂತನ ಸ್ಮರಣೆ ಮಾಡಿಲ್ಲ ಅಂತ ಆದ್ರೆ ಅದು ಭಗವಂತನಿಗೆ ಮಾಡತಕ್ಕಂಥ ದ್ರೋಹ ಅಂತ ಅರ್ಥ. ಆದ್ರಿಂದಾಗಿ ಆ ಮರಣದ ಸಂದರ್ಭದಲ್ಲೂ ಭಗವಂತನ ಸ್ಮರಣೆ ಮಾಡಬೇಕು ಅಂದ್ರೆ ಇಡೀ ಜೀವನದ ಉದ್ದಕ್ಕೂ ದೇವರ ಸ್ಮರಣೆಯನ್ನ ಮಾಡಿಕೊಂಡು ಅದು ಹಾಗೆ ನಮ್ಮ ಜೀವನದಲ್ಲಿ ಅದು ರಕ್ತಗತವಾಗಿರಬೇಕು.
ಮನೋಗತವಾಗಿರಬೇಕು. ನಮಗೆ ಗೊತ್ತಿಲ್ಲದೆ ನಾವು ಅದನ್ನ ದೇವರ ಧ್ಯಾನ ಮಾಡಬೇಕು ಅಂತ ಅಂದುಕೊಂಡು ಧ್ಯಾನ ಮಾಡೋದಿಲ್ಲ. ನಮಗೇ ಗೊತ್ತಿಲ್ಲದೆ ನಿರಂತರವಾಗಿ ಹೇಗೆ ನಾವು ಉಸಿರಾಟ ಆಡೋದು ನಮಗೆ ಗೊತ್ತಾಗಿ ಉಸಿರಾಟ ಆಡಬೇಕು ಅಂತ ಅನ್ಕೊಂಡು ನಾವು ಉಸಿರಾಟ ಮಾಡೋದಿಲ್ಲ. ಅದ್ರ ಪಾಡಿಗೆ ಅದು ಉಸಿರಾಟ ಆಗತ್ತೆ. ಎದೆ ಬಡಿತ, ರಕ್ತ ಸಂಚಾರ, ಇದು ಯಾವುದನ್ನೂ ಕೂಡ ನಾವು ಇದು ಮಾಡಬೇಕು ಅಂತ ಅನ್ಕೊಂಡು ಮಾಡೋದಿಲ್ಲ. ಅದ್ರ ಪಾಡಿಗೆ ಅದಾಗ ಸಹಜವಾಗಿ ನಡೆಯುತ್ತೋ ಇಲ್ವೋ. ಅದೇ ರೀತಿಯಲ್ಲಿ ಸಹಜವಾಗಿ ನಮಗೆ ಭಗವಂತನ ಒಂದು ಆಲೋಚನೆ ನಮಗ ಬರ್ತಾನೇ ಇರಬೇಕು. ಆ ರೀತಿ ನಮ್ಮನ್ನ ನಾವು ನಮ್ಮ ಮನಸ್ಸನ್ನ ನಮ್ಮ ಬುದ್ಧಿಯನ್ನ ನಾವು ತಯಾರು ಮಾಡ್ಕೊಳ್ಬೇಕು. ಆಗ ಈ ದೇಹ ಕಲೇವರ ಅಂತ ಕರೆಸ್ಕೊಳ್ಳುತ್ತೆ. ಭಗವಂತ ಕಲೇವರವನ್ನ ಈ ಶ್ರೇಷ್ಠವಾದ ದೇಹವನ್ನ ಕೊಟ್ಟಿದ್ದಕ್ಕೆ ನಾವು ದೇವರಿಗೆ ಕೃತಜ್ಞತಾ ಸಮರ್ಪಣೆಯನ್ನು ಮಾಡಿದಂಗೆ ಆಗತ್ತೆ. ಈ ರೀತಿಯಲ್ಲಿ ಯಾರು ಜೀವನವನ್ನ ಸಾಗಿಸಿ ದೇಹ ಬಿಡ್ತಕ್ಕಂತಹ ಸಂದರ್ಭದಲ್ಲೂ ಕೂಡ ಭಗವಂತನನ್ನ ಸ್ಮರಣೆ ಮಾಡ್ತಾರೋ ಸಹ ಪ್ರಯಾತಿ. ಬೇರೆಯವರೆಲ್ಲ ಬರೀ ಯಾತಿ. ಯಾತಿ ಅಂದ್ರೆ ಯಾಪ್ರಾಪಣೆ ಹೋಗ್ತಾರೆ. ಆದರೆ ಮರಣದ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯೊಂದಿಗೆ ಯಾರು ದೇಹವನ್ನ ಬಿಡುತ್ತಾರೋ ಬರೀ ಯಾತಿ. ಎಲ್ಲೋ ಒಂದ್ ಕಡೆ ಹೋಗೋದಿಲ್ಲ, ನರಕಕ್ಕೋ ಅಂಧತಮಸ್ಸಿಗೋ ಹೋಗಿ ಬೀಳೋದಲ್ಲ. ಅಥವಾ ಸ್ವರ್ಗದಲ್ಲೂ ಕೂಡ, ಸ್ವರ್ಗದಲ್ಲಿ ಎಷ್ಟು ದಿವಸ ಇರಕ್ಕಾಗತ್ತೆ? ಕೃಷ್ಣನೇ ಹೇಳ್ತಾನೆ, ಕ್ಷಿಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ. ಸ್ವರ್ಗ ಸುಖ ಶಾಶ್ವತ ಅಲ್ಲ. ಪುಣ್ಯ ಕಡಿಮೆ ಆಯ್ತು ಅಂತಾದ್ರೆ ಇಲ್ಲಿ ಭೂಲೋಕದಲ್ಲಿ ಸಂಪಾದಿಸಿದ ಪುಣ್ಯವನ್ನ ಖರ್ಚು ಮಾಡ್ಲಿಕ್ಕೆ ಸ್ವರ್ಗಕ್ಕೆ ಹೋಗೋದು. ಖರ್ಚಾಯ್ತು ಮತ್ತೆ ವಾಪಸ್ ಬರ್ಲೇಬೇಕು. ಹಾಗೆ ಉಳಿದ ಲೋಕಗಳೆಲ್ಲವೂ ಕೂಡ ಹೋಗೋದು ಒಂದಷ್ಟು ದಿವಸ ನಮ್ಮ ಕರ್ಮ ಮುಗಿಯುವವರೆಗೂ, ನಮ್ಮ ಪುಣ್ಯವೋ ನಮ್ಮ ಪಾಪವೋ ಮುಗಿಯುವವರೆಗೂ ಅಲ್ಲಿರೋದು, ಮತ್ತೆ ಭೂಲೋಕದಲ್ಲಿ ಹುಟ್ಟೋದು. ಇದೇ ಒಂದು ನಿರಂತರ ಚಕ್ರ, ಹುಟ್ಟು ಸಾವುಗಳ ಚಕ್ರ ತಿರುಗ್ತಾ ಇರುತ್ತೆ. ಆದ್ರೆ ಮರಣಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿಕೊಂಡು ದೇಹ ಬಿಟ್ವಿ ಅಂತ ಆದ್ರೆ ಆ ವ್ಯಕ್ತಿ ಸುಮ್ಮನೆ ಎಲ್ಲೋ ಒಂದ್ ಕಡೆಗೆ ಹೋಗೋದಿಲ್ಲ. ಪ್ರಯಾತಿ, ಪ್ರಕರ್ಷೇಣ ಯಾತಿ ಅಂದ್ರೆ ಏನು? ಪ್ರಕೃಷ್ಟವಾದ ಸ್ಥಳ, ಎಲ್ಲದಕ್ಕಿಂತಲೂ ಎತ್ತರವಾದ ಸ್ಥಳ ಅಂದ್ರೆ ಉತ್ಕೃಷ್ಟವಾದ ಸ್ಥಾನದಲ್ಲಿ ಅತಿ ಶ್ರೇಷ್ಠವಾದ ಸ್ಥಾನ ಅಂದ್ರೆ ಮೋಕ್ಷ. ಅಲ್ಲಿಗೆ ಹೋಗ್ತಾನೆ. ಬೇರೆ ಕಡೆಗೆಲ್ಲ ಯಾತಿ, ಮೋಕ್ಷಕ್ಕೆ ಹೋಗೋನು ಮಾತ್ರ ಪ್ರಯಾತಿ. ಅದಕ್ಕೋಸ್ಕರ ಕೃಷ್ಣ ಹೇಳುವಂಥದ್ದು, ಮರಣದ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯೊಂದಿಗೆ ಯಾರು ದೇಹ ಬಿಡುತ್ತಾನೋ ಅವನು ಬರೀ ಯಾತಿ ಅಲ್ಲ, ಅವನು ಪ್ರಯಾತಿ. ಅಷ್ಟು ಮಾತ್ರ ಅಲ್ಲ, ಮದ್ಭಾವಂ ಯಾತಿ, ನನ್ನಂತೆ ಅವರು ಆಗುತ್ತಾರೆ. ನನ್ನಂತೆ ಆಗುತ್ತಾರೆ ಅಂದ್ರೆ ನನಗೆ ಯಾವ ರೀತಿಯಲ್ಲಿ ನನ್ನ ದೇಹ, ಆ ಭಗವಂತ ರಾಮ, ಕೃಷ್ಣ, ವೇದವ್ಯಾಸ ಈ ಎಲ್ಲಾ ಭಗವಂತನ ಭಿನ್ನ ಭಿನ್ನ ಅವತಾರಗಳ ದೇಹ ಇರಬಹುದು, ಅಥವಾ ಭಗವಂತನ ಮೂಲ ರೂಪ ಇರಬಹುದು. ಇದೆಲ್ಲವೂ ಕೂಡ ಜ್ಞಾನಾನಂದಮಯವಾದದ್ದು. ಪ್ರಾಕೃತದ ಲೇಪವೂ ಇಲ್ಲ ಆ ದೇಹದಲ್ಲಿ. ದುಃಖ ಅಥವಾ ಲಾಭ ಬಂದಾಗ ಹಿಗ್ಗೋದು, ನಷ್ಟ ಬಂದಾಗ ಕುಗ್ಗೋದು, ಈ ತರ ಯಾವುದೇ ವಿಕಾರಗಳು ಇಲ್ಲದೆ ಇರತಕ್ಕಂತಹ ಅಪ್ರಾಕೃತವಾದ ದೇಹ ಭಗವಂತನ ದೇಹ. ಆ ದೇಹವನ್ನ ಹೊತ್ತುಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಅಲ್ಲಿ ಅವರ ಸ್ವರೂಪ ಸುಖವನ್ನ ಅನುಭವಿಸ್ತಾರೆ. ದುಃಖವೇ ಇಲ್ಲದೆ ಇರತಕ್ಕಂಥ ಒಂದು ಉತ್ಕೃಷ್ಟವಾದ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಅತ್ರ ಸಂಶಯ ನಾಸ್ತಿ. ಕೃಷ್ಣ ಹೇಳ್ತಾ ಇದ್ದಾನೆ, ನಾವು ಕೃಷ್ಣನ ಭಕ್ತರು, ಕೃಷ್ಣನ ಮಾತಿನ ಮೇಲೆ ನಂಬಿಕೆ ಇಡೋರು ಅಂತ ಆದ್ರೆ ಈ ಮಾತನ್ನ ಗಟ್ಟಿಯಾಗಿ ನಂಬಬೇಕು. ಅತ್ರ ಸಂಶಯ ನಾಸ್ತಿ. ಯಾಕಂದ್ರೆ ಸ್ಟೇಟ್ಮೆಂಟ್ ಕೊಡೋದು ದೊಡ್ಡದಲ್ಲ. ಸ್ಟೇಟ್ಮೆಂಟ್ ಏನ್ ಬೇಕಾದ್ರೂ ಹೇಳ್ಬಹುದು. ಹೇಳಿದ ಹೇಳಿಕೆಗಳೆಲ್ಲವೂ ಕೂಡ ಸತ್ಯವೇ ಆಗ್ಬೇಕು ಅಂತ ಇರೋದಿಲ್ಲ. ರಾಜಕೀಯ ವ್ಯಕ್ತಿಗಳ ಹೇಳಿಕೆಗಳೆಲ್ಲವೂ ಕೂಡ ಸುಮ್ಮನೆ ಹೇಳಿಕೆ ಅಷ್ಟೇ. ಅದಲ್ಲಿ ಎಲ್ಲವೂ ಸುಳ್ಳೇ ಜಾಸ್ತಿ ಇರುತ್ತೆ, ಅಥವಾ ಎಲ್ಲವೂ ಸುಳ್ಳಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಹೇಳಿಕೆ. ಆದ್ರೆ ಕೃಷ್ಣನ ಮಾತುಗಳೆಲ್ಲವೂ ಕೂಡ ಅದು ಸಾಕ್ಷಾತ್ ಭಗವಂತನ ಮಾತು ಕೃಷ್ಣ. ಮತ್ತು ಎಲ್ಲವೂ ಕೂಡ ಪುರಾಣ, ಶಾಸ್ತ್ರ, ವೇದ, ಉಪನಿಷತ್ತುಗಳಿಗೆ ಸಮ್ಮತವಾಗಿರತಕ್ಕಂಥ ಮಾತುಗಳು. ಹಾಗಾಗಿ ಅತ್ರ ಸಂಶಯ ನಾಸ್ತಿ. ಅತ್ರ ಅಂದ್ರೆ ಅಸ್ಮಿನ್ ವಿಷಯೇ, ಈ ವಿಚಾರದಲ್ಲಿ ಸಂಶಯವೇ ಬೇಡ. ಅನೇಕ ಜ್ಞಾನಿಗಳು ಈ ರೀತಿಯಾಗಿ ಮೋಕ್ಷವನ್ನ ಪಡೆದೋರಿದ್ದಾರೆ. ಮರಣದ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನ ಪಡೆದು ಮಾಡಿ ಮೋಕ್ಷವನ್ನ ಪಡೆದಕ್ಕಂಥವ್ರಿದ್ದಾರೆ. ಅಜಾಮಿಳ ಕೊನೆಯ ಸಂದರ್ಭದಲ್ಲಿ ನಾರಾಯಣ ಅಂತ ತನ್ನ ಮಗನನ್ನ ಕರೆದದ್ದು ಮಗನನ್ನಾದರೂ ಕೂಡ ಸ್ಮರಣೆ ಬಂದದ್ದು ಭಗವಂತನ ಸ್ಮರಣೆ. ಆಗ ಅಜಾಮಿಳನ ಪ್ರಾಣವನ್ನ ಅಂದ್ರೆ ಆ ಚೇತನವನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಯಮದೂತರು ಬಂದಾಗ ಯಮದೂತರನ್ನ ಪ್ರತಿಭಟನೆ ಮಾಡಿ ಆ ವಿಷ್ಣು ದೂತರು ಕರ್ಕೊಂಡು ಹೋಗ್ತಾರೆ. ನೋಡಿ, ಕೇವಲ ನಾರಾಯಣ ಅಂತ ಕರೆದದ್ರಿಂದ ಅಜಾಮಿಳ ಏನಾದ? ಮೋಕ್ಷಕ್ಕೆ ಹೋದ. ಅಂದ್ರೆ ಮರಣದ ಸಂದರ್ಭದಲ್ಲಿ ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ ಅವರು ಮೋಕ್ಷಕ್ಕೆ ಕಡಾಖಂಡಿತವಾಗಿ ಹೋಗೇ ಹೋಗ್ತಾರೆ. ಅತ್ರ ಸಂಶಯ ನಾಸ್ತಿ. ಈ ವಿಚಾರದಲ್ಲಿ ಸಂಶಯ ಬೇಡವೇ ಬೇಡ ಅನ್ನೋ ಒಂದು ದೃಢವಾದ ಒಂದು ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾಗಿ ಮರಣದ ಸಂದರ್ಭದಲ್ಲಿ ದೇವರ ಸ್ಮರಣೆ ಹೇಗೆ ನಾವು ಮಾಡಬೇಕು ಅನ್ನೋದು ಮುಂದೆ ಹೇಳ್ತಾನೆ. ಮಾಡೋದ್ರಿಂದ ಪ್ರಯೋಜನ ಯಾವುದೇ ಆಗ್ಲಿ, ಒಂದು ಕೆಲಸದಿಂದ ಪ್ರಯೋಜನ ಏನು ಅಂತ ಗೊತ್ತಾಗ್ಬಿಟ್ರೆ ಆ ಕೆಲಸ ನಾವು ಮಾಡಬೇಕೋ ಬೇಡವೋ ಅಂತ ನಮ್ಗೆ ತೀರ್ಮಾನ ಆಗತ್ತೆ. ಇದರ ಫಲ ಇದು. ನೀನ್ ಈ ಕೆಲಸ ಮಾಡಿದ್ರೆ ನಿಂಗಿಂತದ್ದಾಗತ್ತೆ. ಅದು ಒಳ್ಳೇದು ಅಂತಿದ್ರೆ ನಾವು ಅದರಲ್ಲಿ ಪ್ರವೃತ್ತಿಯನ್ನ ಮಾಡ್ತೀವಿ. ಅದು ಕೆಟ್ಟದ್ದು, ಅದನ್ನ ನಮ್ಗೇನು ಉಪಯೋಗ ಇಲ್ಲ ಅಂತಂದ್ರೆ ನಾವು ಹಿಂದೆ ಸರಿದು ಬಿಡ್ತೇವೆ. ಕೃಷ್ಣ ಫಲವನ್ನ ಮೊದಲು ಹೇಳ್ಬಿಟ್ಟಿದ್ದಾನೆ. ಮರಣ ಕಾಲದಲ್ಲಿ ಭಗವಂತನ ಸ್ಮರಣೆಯಿಂದಾಗಿ ನಮಗೇನು ಫಲ ಅನ್ನೋದನ್ನ ಫಲವನ್ನ ಮೊದಲು ಹೇಳಿಬಿಟ್ಟಿದ್ರಿಂದಾಗಿ ನಮಗೆ
ಈ ಕೆಲಸದಲ್ಲಿ ಪ್ರವೃತ್ತಿ ಬೇಕೋ ಬೇಡವೋ ಅನ್ನೋ ತೀರ್ಮಾನ ಮಾಡ್ಕೊಳ್ಬಹುದು. ಯಾರಿಗೆ ಸುಖದ ಅಪೇಕ್ಷೆ ಇದೆ ಅಂತವರು ಹೋಗಬಹುದು, ಅಂದ್ರೆ ಭಗವಂತನ ಸ್ಮರಣೆಯ ಮಾರ್ಗದಲ್ಲಿ ಇರಬಹುದು. ಯಾರಿಗೆ ನಿರಂತರ ದುಃಖವೇ ಬೇಕು, ಇದೇ ಸಂಸಾರ ಚಕ್ರ, ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗ್ತಾ ಇರಬೇಕು ಅನ್ನೋ ಬಯಕೆ ಇದೆ, ಅವರು ಭಗವಂತನ ಸ್ಮರಣೆ ಮಾಡಬೇಕಾಗಿಲ್ಲ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಹೀಗೆ ಯಾರು ಮೋಕ್ಷ ಸುಖವನ್ನ ಬಯಸ್ತಾರೋ ಅವರು ನಿರಂತರವಾಗಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಆಗ ಮಾತ್ರ ಪ್ರಯಾಣ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಲಿಕ್ಕೆ ಸಾಧ್ಯ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಅನ್ವಯ ಅರ್ಥ ಹೇಳ್ತೀನಿ ನೋಡ್ಕೊಳ್ಳಿ. ಅಂತಕಾಲೇಚ, ಮರಣಕಾಲದಲ್ಲೂ ಕೂಡ, ಮಾಮೇವ, ನನ್ನನ್ನೇ, ಸ್ಮರನ್, ನಿರಂತರವಾಗಿ ಸ್ಮರಿಸುತ್ತಾ, ಯಹ, ಯಾರು, ಸ್ಮರನ್, ಸ್ಮರಿಸುತ್ತಾ, ಕಲೇವರಂ ಮುಕ್ತ್ವ, ಕಲೇವರ ಅಂದ್ರೆ ಈ ಉತ್ಕೃಷ್ಟವಾದಂತ ಮನುಷ್ಯವಾದ ದೇಹ, ಅದನ್ನ ಬಿಡುತ್ತಾನೋ, ಬಿಟ್ಟು ಅಂತ ಅರ್ಥ, ಮುಕ್ತ್ವ ಬಿಟ್ಟು, ಅವನು ಊರ್ಧ್ವಗಮನದತ್ತ ಸಾಕ್ತಾನೆ. ಅಂತಹ ವ್ಯಕ್ತಿಯು ಸಹ, ಯಹ ಪ್ರಯಾತಿ, ಯಾರು ಹೋಗುತ್ತಾನೋ, ಸಹ ಮದ್ಭಾವಂ ಯಾತಿ, ನನ್ನಲ್ಲಿ ಇರುವಿಕೆಯನ್ನು ಹೊಂದುತ್ತಾನೆ, ಅಂದ್ರೆ ನನ್ನ ಜೊತೆಗೆ ನನ್ನ ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯದಲ್ಲಿ ಇರುತ್ತಾನೆ. ಅತ್ರ, ಈ ವಿಚಾರದಲ್ಲಿ, ಸಂಶಯ ನಾಸ್ತಿ, ಸಂಶಯವೂ ಇಲ್ಲ. ಈ ವಿಚಾರದಲ್ಲಿ ಸಂಶಯ ಪಡಬೇಕಾಗಿರತಕ್ಕಂಥ ಅಗತ್ಯವೇ ಇಲ್ಲ. ಇದು ಕಡಾಖಂಡಿತವಾದದ್ದು. ಅನೇಕ ಜ್ಞಾನಿಗಳು ಇಂಥ ಲೋಕವನ್ನು ಈಗಾಗಲೇ ಪಡೆದಿದ್ದಾರೆ ಅನ್ನೋದು ಒಟ್ಟಿದರ ಅಭಿಪ್ರಾಯ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಶ್ರೀಕೃಷ್ಣಾರ್ಪಣಮಸ್ತು.